ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಆಲ್ಮೋಸ್ಟ್ ಒಂದು 1 ಲಕ್ಷವರೆಗೂ ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. ಸೊ ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ಡೈಮೆನ್ಷನ್ ಬಂದ್ಬಿಟ್ಟು 30x43 ಬರುತ್ತೆ. ರೋಡ್ ಬೈ 30 ಫೀಟ್ ಬರುತ್ತೆ, ಲೆಂತ್ ಬೈ 43 ಬರುತ್ತೆ. ಟೋಟಲ್ ಏರಿಯಾ ಬಂದ್ಬಿಟ್ಟು 1290 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK, ಫೋರ್ತಲ್ಲಿ ಕೂಡ 1 BHK ಮಾಡಿದ್ದಾರೆ. ಮನೆಗೆ ಲಿಫ್ಟ್ ಇರುತ್ತೆ. ಲಿಫ್ಟ್ ಕೂಡ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಏರಿಯಾ ಕೂಡ ಅಷ್ಟೇ ತುಂಬ ಡೆವಲಪ್ ಆಗಿದೆ. ವೆಲ್ ಡೆವಲಪ್ಡ್ ಏರಿಯಾ ಇದು. ಸೊ ಲೇಔಟ್ ಕೂಡ ಡೀಸೆಂಟ್ ಆಗಿದೆ. ವೆಲ್ ಫ್ಯಾಮಿಲೀಸ್ ಲೊಕೇಟ್ ಆಗಿರುವಂಥ ಲೊಕೇಶನ್ ಇರುತ್ತೆ ಇದು. ಸೊ ನೋಡ್ಬೋದು, ರೋಡ್ ಕೂಡ 30 ಫೀಟ್ ರೋಡ್ ಇರುತ್ತೆ. ಸೊ BBMPಯಿಂದ ಎಲ್ಲ ಟಾರ್ ರೋಡ್ಸ್ ಎಲ್ಲ ಹಾಕ್ತಿದ್ದಾರೆ ಎಲ್ಲನೂ. ಸೊ ಎಲ್ಲ ಏರಿಯಾಗೆಲ್ಲ ಫುಲ್ ಕಂಪ್ಲೀಟ್ ಮಾಡ್ತಾ ಬರ್ತಾಯಿದ್ದಾರೆ. ಇನ್ನೆಲ್ಲ ಒಂದು 10-15 ಡೇಸಲ್ಲಿ ರೋಡ್ ಕೂಡ ಆಗೋಗುತ್ತೆ, ಟಾರ್ ರೋಡ್ ಕೂಡ ಆಗುತ್ತೆ. ಸೊ ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಮೇನ್ ಗೇಟ್ ಇದು, ಓಪನ್ ಗೇಟ್ ಕೊಟ್ಟಿದ್ದಾರೆ. 16 mm ಐರನ್ ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ, ಹೈಡ್ರಾಲಿಕ್ಸ್ದು. ಮತ್ತು ಸಿಮೆಂಟ್ ಎಲ್ಲ ಅಷ್ಟೇ ACC ಸಿಮೆಂಟು ಮತ್ತು ದಾಲ್ಮಿಯಾ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಟೋಟಲ್ ಬಿಲ್ಡಿಂಗ್ಗೆ. ಮನೆಗೆ ಪಾರ್ಕಿಂಗ್ ಏರಿಯಾ ಇದು. 2 ಕಾರ್ ಹಾಕೋಬೋದು. 7 ಸೀಟರ್ 2 ಕಾರ್ ಹಾಕೋಬೋದು. ಇಲ್ಲಾಂದರೆ 5 ಸೀಟರ್ನ 3 ಕಾರ್ ಹಾಕ್ಕೊಂಡು ರಿಮೈನಿಂಗ್ 2 ವೀಲರ್ಸ್ನ ಪಾರ್ಕ್ ಮಾಡ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಎಲ್ಲ ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು, ಸೇಫ್ಟಿ ಗ್ರಿಲ್ ಎಲ್ಲ ಹಾಕಿಸಿ ನೀಟಾಗಿ ಗೇಟ್ ಕೂಡ ಮಾಡಿಸಿದ್ದಾರೆ ಗ್ಯಾಸ್ ಕನೆಕ್ಷನ್ಗೆಲ್ಲನೂ. ಸೊ ಮನೆ ಸುತ್ತಲೂ ನೀಟಾಗಿ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸರೌಂಡಿಂಗ್ ಎಲ್ಲ ಅಷ್ಟೇ ಟೋಟಲ್ 2 ಫೀಟ್ ಪ್ಯಾಸೇಜ್ ಕೊಟ್ಟು ಕಾಂಪೌಂಡ್ ವಾಲೆಲ್ಲ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿಸಿದ್ದಾರೆ ಮನೆಗೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲೂ ಚಾರ್ಜಿಂಗ್ ಸಾಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ಎಲ್ಲ ಮನೆಗೂ ಇಂಡಿವಿಜುವಲ್ ಚಾರ್ಜಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಇಂಡಿವಿಜುವಲ್ ಕನೆಕ್ಷನ್ಸ್ ಕೊಟ್ಟಿರುವಂಥದ್ದು. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು ಟೋಟಲ್ ಬಂದ್ಬಿಟ್ಟು 6 ಮೀಟರ್ಸ್ ಬರುತ್ತೆ. 5 ಇಂಡಿವಿಜುವಲ್ ಹೌಸಸ್ ಬರುತ್ತೆ, 1 ಕಾಮನ್ ಬರುತ್ತೆ. ಎಲ್ಲದಕ್ಕೂ 2 kW ಪ್ರೊವೈಡ್ ಮಾಡ್ತಾರೆ. ಕಾಮನ್ ಏರಿಯಾಗೆ ಮಾತ್ರ 3 kW ಹಾಕ್ಕೊಡ್ತಾರೆ. ಯಾಕೆಂದರೆ ಬೋರು ಮತ್ತು ಲಿಫ್ಟ್ ಇರೋದ್ರಿಂದ 3 kW ಪ್ರೊವೈಡ್ ಮಾಡ್ತಾರೆ. ಸೊ ಇದು ಲಿಫ್ಟ್ ಏರಿಯಾ ಇದು ಕೆಪಾಸಿಟಿ ಬಂದ್ಬಿಟ್ಟು 5 ಮೆಂಬರ್ಸ್ ಕೆಪಾಸಿಟಿ ಇರುತ್ತೆ ಇದು. ಸೊ ವಾಲ್ಗೆಲ್ಲ ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದ್ರೆ ಲಿಫ್ಟ್ ಏರಿಯಾಗೆಲ್ಲನೂ. ಸೊ ಲಿಫ್ಟ್ ಆಲ್ರೆಡಿ ಫಿಕ್ಸ್ ಆಗೋಗಿದೆ. ರನ್ನಿಂಗ್ ಕೂಡ ಇದೆ ಲಿಫ್ಟ್ ಕೂಡ. 5 ಮೆಂಬರ್ಸು ಟ್ರಾವೆಲ್ ಮಾಡಿರುವಂಥದ್ದು. ಮನೆಗೆ ವಾಟರ್ ವ್ಯವಸ್ಥೆ ಬಂದ್ಬಿಟ್ಟು ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಕಾವೇರಿ ಲೈನೆಲ್ಲ ಹಾಕಿದ್ದಾರೆ, ಇನ್ನೂ ವಾಟರ್ ಎಲ್ಲ ಬಿಟ್ಟಿಲ್ಲ. ಬಟ್ ಪೈಪ್ ಲೈನೆಲ್ಲ ಹಾಕ್ಬಿಟ್ಟಿದ್ದಾರೆ ಕಾವೇರಿ ಇದು ಕೂಡ. ಇದು ಮನೆಗೆ ಸಂಪ್ ಇದು. ಆಲ್ಮೋಸ್ಟ್ 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಅದು ಕೂಡ ಅಷ್ಟೇ ವಾಸ್ತು ಪ್ರಕಾರನೇ ಹಾಕಿದ್ದಾರೆ. ಸೊ ಬ್ಯಾಕ್ ಸೈಜ್ ಕೂಡ ನೋಡ್ಬೋದು ಪ್ಯಾಸೇಜ್ ಇದು. ಸೊ 2 ಫೀಟ್ ಕೊಟ್ಟಿದ್ದಾರೆ, ಒಬ್ಬರು ಓಡಾಡ್ಬೋದು ಆ ಥರ ಪ್ಯಾಸೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಸಿಂಗಲ್ ಬೆಡ್ರೂಮ್ ಇದು. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀಕುಡ್ ಇರುತ್ತೆ ವಿತ್ PU ಪಾಲಿಶ್ ಆಗಿದೆ. ಸೊ ಲಾಕ್ ಆಗಿದೆ, ತೋರ್ಸೋಕ್ಕಾಗಿಲ್ಲ. ಸೆಮಿ ಫರ್ನಿಶ್ಡ್ ಇರುತ್ತೆ. ಅಂದರೆ TV ಯೂನಿಟ್, POP, ಮಾಡ್ಯುಲರ್ ಕಿಚನ್ನು, ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದಾರೆ ರೂಮಲ್ಲೆಲ್ಲನೂ. ಸೊ ಸ್ಟೆಪ್ಸ್ ಕೂಡ ನೋಡು 3 ಫೀಟ್ ಕೊಟ್ಟಿದ್ದಾರೆ, 3.5 ಫೀಟ್ ಕೊಟ್ಟಿದ್ದಾರೆ ಸ್ಟೆಪ್ಸ್ ಕೂಡ. ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮತ್ತು ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. 304 ಗ್ರೇಡ್ ಬರುತ್ತೆ ಇದು SSL. ಫಸ್ಟ್ ಫ್ಲೋರ್ ಇದು 2 BHK ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಿಫ್ಟ್ ಇದು. ಸೊ ಇಲ್ಲಿ ಲಿಫ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ವಾಲ್ಗೆಲ್ಲ ನೋಡ್ಬೋದು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರಂಟಿಗೆಲ್ಲನೂ ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಪ್ಯಾಸೇಜ್ ಕೂಡ ಅಷ್ಟೇ 4 ಫೀಟ್ ಕೊಟ್ಟಿದ್ದಾರೆ ಪ್ಯಾಸೇಜ್ ವಿಡ್ತ್ ಕೂಡ. ಸೊ ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ಅಷ್ಟೇ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲು ವಿಂಡೋ ಎಲ್ಲ ಅಷ್ಟೇ ಟೀಕುಡ್ ಇರುತ್ತೆ. ಬರ್ಮಾ ಬಾರ್ಡರ್ ಇದು. ಫಸ್ಟ್ ಕ್ವಾಲಿಟಿ ಟೀಕುಡ್ ಪ್ರೊವೈಡ್ ಮಾಡಿದ್ದಾರೆ. ಲಾಕ್ಸ್ ಎಲ್ಲ ಯುರೋಪಾ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಹ್ಯಾಂಡಲ್ಸು ಲಾಕ್ಸ್ ಎಲ್ಲ ಅಷ್ಟೇ ಟೋಟಲ್ ಯುರೋಪಾ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಡೋರ್ಸ್ ಎಲ್ಲ ಅಷ್ಟೇ ಹ್ಯಾಂಡ್ ಮೇಡ್ ಡೋರ್ಸ್ ಇದು. PU ಪಾಲಿಶ್ ಎಲ್ಲನೂ ಮಿಷನ್ ಮೇಡ್ PU ಪಾಲಿಶ್ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ಎಲ್ಲ ಅಬ್ಸರ್ವ್ ಮಾಡ್ಬೋದು. ಎಲ್ಲನೂ ಟೋಟಲ್ ಬಿಲ್ಡಿಂಗ್ಗೆ ಸೇಮ್ ಗ್ರಾನೈಟೇ ಕೊಟ್ಟಿರುವಂಥದ್ದು. ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಹಾಕ್ಸಿದ್ದಾರೆ. ಸೊ ಹಾಲಲ್ಲಿ POP ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು. ಟೋಟಲ್ ವಾಲ್ಗೆಲ್ಲನೂ ವುಡನ್ ಫಿನಿಶಿಂಗ್ ವರ್ಕ್ ಮಾಡಿಸಿದ್ದಾರೆ. TV ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಎಲ್ಲ ವಿನಿಯರ್ ಲ್ಯಾಮಿನೇಟೆಡ್ ವುಡನ್ ವರ್ಕ್ ಮಾಡಿಸಿರುವಂಥದ್ದು. ವಿಂಡೋಸ್ ಎಲ್ಲ ಅಷ್ಟೇ ಟೀಕುಡ್ ಕೊಟ್ಟಿರುವಂಥದ್ದು. ಫಸ್ಟ್ ಫ್ಲೋರ್ಗೆ ಮಾತ್ರ ಫ್ರಂಟ್ ವಿಂಡೋ ಮತ್ತು ಈಸ್ಟ್ ಸೈಡ್ ವಿಂಡೋ ಎಲ್ಲ ಅಷ್ಟೇ ಟೀಕುಡ್ ಕೊಟ್ಟಿರುವಂಥದ್ದು. ಸೊ POP ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಸೊ ಡೀಸೆಂಟಾಗಿ POP ಎಲ್ಲ ಮಾಡಿಸಿದ್ದಾರೆ. ಫ್ಯಾನ್ಸ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ಎಲ್ಲನೂ ಅಷ್ಟೇ ಹ್ಯಾವೆಲ್ಸ್ ಕಂಪ್ನಿದು ಪ್ರೊವೈಡ್ ಮಾಡಿರೋಂಥ ಫ್ಯಾನ್ಸ್ ಎಲ್ಲನೂ. ಸೊ ಇದು ಮನೆಗೆ ಡೈನಿಂಗ್ ಏರಿಯಲ್ಲಿ. ಸೊ ಡೈನಿಂಗ್ ಏರಿಯಾ ಹತ್ರನೂ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಪೂಜಾ ರೂಮ್ ಇದು.
ಪೂಜಾ ರೂಮ್ ಕೂಡ ನೋಡ್ಬೋದು. ಡೋರೆಲ್ಲ ಅಷ್ಟೇ ಟೀಕ್ ವುಡ್ ಇರುತ್ತೆ, ಬರ್ಮ ಬಾರ್ಡ್ರು ಟೀಕ್ ವುಡ್ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ 2x4. ಸೊ ಪೂಜಾ ರೂಮ್ ಒಳಗಡೆ ನೋಡ್ಬೋದು ಸಿಂಪಲ್ಲಾಗಿ ಒಂದು POP ಕೂಡ ಮಾಡಿಸಿದ್ದಾರೆ. ಟೈಲ್ಸ್ ಎಲ್ಲ ನೋಡ್ಬೋದು 2x4 ವಿಟ್ರಿಫೈಡ್ ಟೈಲ್ಸ್ ವಿತ್ ಗೋಲ್ಡನ್ ಬೀಡಿಂಗ್ ಪ್ರೊವೈಡ್ ಮಾಡಿದ್ದಾರೆ ಪೂಜಾ ರೂಮ್ ಒಳಗಡೆ. ಸೊ ಪೂಜಾ ರೂಮ್ ಆಪೋಸಿಟೇ ಡೈನಿಂಗ್ ಏರಿಯಾ ಕೂಡ ಇರುವಂಥದ್ದು, ಕಿಚನ್ಗೆ ಅಟ್ಯಾಚ್ ಆಗಿದೆ. ಸೊ ಕಿಚನ್ ಆರ್ಚ್ ಕೂಡ ನೋಡ್ಬೋದು. ಸೊ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಿಚನ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಎಲ್ ಶೇಪಲ್ಲಿ ಲಾಫ್ಟ್ ಪ್ರೊವೈಡ್ ಮಾಡಿದ್ದಾರೆ, ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಬಾಸ್ಕೆಟ್ಸ್ ಎಲ್ಲ ಸ್ಟೋರೇಜ್ಗೆಲ್ಲ ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸಪ್ರೇಟಾಗಿ ಒಂದು ಫ್ರಿಜ್ ಪಾಯಿಂಟ್ ಕೂಡ ಇರುತ್ತೆ. ಸೊ ಇಲ್ಲಿ ಬಾಸ್ಕೆಟ್ಸ್ ಬಂದುಬಿಟ್ಟು 10mm ಬಾಸ್ಕೆಟ್ ಮತ್ತು SS ಬಾಸ್ಕೆಟ್ಸ್ ಎರಡೂ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್. ಇದು ಟ್ಯಾಪ್ಸ್ ಎಲ್ಲ ಅಷ್ಟೇ ಜಾಗೋ ಫಿಟ್ಟಿಂಗ್ಸ್ ಕೊಟ್ಟಿರುವಂಥದ್ದು. ಇದು ಸ್ಟೀಲ್, ಇದು ಸ್ಟೈನ್ಲೆಸ್ ಸ್ಟೀಲ್ ಬಾಸ್ಕೆಟ್ಸ್ ಕೊಟ್ಟಿರುವಂಥದ್ದು. ಸೊ ಈ ಕಡೆ ಬಂದುಬಿಟ್ಟು 10mm ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಇದು ಬಿಲ್ಡಿಂಗ್ ಕೂಡ ಅಷ್ಟೇ ಆಲ್ಮೋಸ್ಟ್ ಫಿನಿಶ್ ಆಗಿದೆ, ರೆಡಿ ಟು ಮೂವ್ ಅಂಥದ್ದು. ಇದು ಯುಟಿಲಿಟಿ. ಇದು ಸೊ ಯುಟಿಲಿಟಿ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ, ಸ್ಪೇಸಿಯಸ್ ಆಗಿದೆ. ಆಲ್ಮೋಸ್ಟ್ 4.5 ಫೀಟ್ ಇರುತ್ತೆ ಯುಟಿಲಿಟಿ ವಿಡ್ತ್ ಕೂಡ. ಲೆಂತ್ ಕೂಡ ಅಷ್ಟೇ ಆಲ್ಮೋಸ್ಟ್ 8 ಫೀಟ್ ಇರುತ್ತೆ ಲೆಂತ್ ಕೂಡ. ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಇಟ್ಕೋಬೋದು. ವಾಷಿಂಗ್ ಮಿಷಿನ್ ಮತ್ತು ಅದಕ್ಕೆಲ್ಲ ಬೇಕಾಗಿರುವಂಥ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ, ಟ್ಯಾಪ್, ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ. ಸೊ ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ ಇಲ್ಲಿ ಕೂಡ. ಸೊ ಹಾಲ್ ಇನ್ನೂ ಒಂದು ಟೈಮ್ ಅಬ್ಸರ್ವ್ ಮಾಡೋದು, ಡೈನಿಂಗ್ ಕಮ್ ಕಿಚನ್ ಅದು. ಸೊ ಹಾಲ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಸೊ ಬಾರ್ಡ್ರಿಗೆಲ್ಲ ನೋಡ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ವಾಸ್ಕಲ್ ಬಾರ್ಡ್ರಿಗೆಲ್ಲನು. ಡೋರ್ಸ್ ಎಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಇರುತ್ತೆ. ಇದು MD ಕಂಪ್ನಿದು ಅಂತ ಹೇಳ್ಬಿಟ್ಟು ಒಳ್ಳೆ ಡೋರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ರೂಮ್ ನಂಬರ್ 1, ಇದು ಕಾಮನ್ ರೂಮ್ ಇರುತ್ತೆ. ಸೊ ರೂಮಲ್ಲೆಲ್ಲ ನೋಡ್ಬೋದು ಫ್ಯಾನ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ವಿಂಡೋಗೆಲ್ಲ ಅಷ್ಟೇ ಕಟ್ಟನ್ ರಾಡ್ಸ್ ಎಲ್ಲ ಹಾಕ್ಸಿದ್ದಾರೆ ನೋಡ್ಬೋದು. ಇದು ಡೈಮೆನ್ಷನ್, ರೂಮ್ ಡೈಮೆನ್ಷನ್ ಬಂದುಬಿಟ್ಟು ಇದು 10x10 ಇರುತ್ತೆ. ಇದು ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಬೋರ್ಡ್ ಒಳಗಡೆ ಇರುತ್ತೆ ಡ್ರೆಸ್ಸಿಂಗ್ ಯೂನಿಟ್. ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಆಲ್ರೆಡಿ. ಸೊ ನೋಡ್ಬೋದು ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಈ ರೂಮ್ಗೆ ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಾಲ್ಕನಿ ವಾಲ್ಗೆಲ್ಲ ಅಷ್ಟೇ ಟೋಟಲ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿರೋದು. ಫ್ರಂಟಿಗೆ SS ಬೀಡಿಂಗ್ ವಿತ್ ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. 12mm ಟಫಾನ್ ಗ್ಲಾಸಸ್ ಶೇಡಿಂಗ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಾಲ್ಕನಿ ಸೈಜ್ ಕೂಡ ಅಷ್ಟೇ 3 ಫೀಟ್ ಇರುತ್ತೆ. ಮೇಲ್ಗಡೆ UPC ಸೀಲಿಂಗ್ ಕೂಡ ಮಾಡಿಸಿದ್ದಾರೆ ವುಡನ್ ಫಿನಿಶಿಂಗ್ದು. ಸೊ ಇದು ಮಾಸ್ಟರ್ ಬೆಡ್ರೂಮ್, ಇದು ರೂಮ್ ನಂಬರ್ 2 ಇದು. ಸೊ ಇಲ್ಲೂ ಕೂಡ ನೋಡ್ಬೋದು ಡೋರ್ಸ್ ಎಲ್ಲ ಅಷ್ಟೇ ಇರೋ ಇದು MD ಡೋರ್ಸ್ ಅಂತ ಹೇಳ್ಬಿಟ್ಟು ಫ್ಲಶ್ ಡೋರ್ಸ್ ಪ್ರೊವೈಡ್ ಮಾಡಿದಂಥ. ಲಾಕ್ಸ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮಲ್ಲೂ ಕೂಡ ನೋಡ್ಬೋದು POP ಎಲ್ಲ ಮಾಡಿಸಿದ್ದಾರೆ. ಒಂದು ವಾಲ್ಗೆ ಫುಲ್ ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದಾರೆ. ಲಾಫ್ಟ್ ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೂಡ ಮತ್ತು ಕಂಪ್ಯೂಟರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ವರ್ಕಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ, ಒಂದು 4x4, ಒಂದು 3x4 ವಿಂಡೋ ಕೊಟ್ಟಿದ್ದಾರೆ. ಎರಡೂ ಅಷ್ಟೇ ಎಲ್ಲನೂ ಇದು ರೆಡ್ ಸಾಲ್ ಮೆಟೀರಿಯಲ್ಲು. ಈ ವಿಂಡೋಸ್ ಮಾತ್ರ ಫ್ರಂಟ್ ಹಾಲ್ಗೆ ಮಾತ್ರ ಟೀಕ್ ವುಡ್ ಕೊಟ್ಟಿರೋದು. ಇದೆಲ್ಲ ರೆಡ್ ಸಾಲ್ ಹಿಡಿದು ವುಡನ್ ವಿಂಡೋಸ್, ಎಲ್ಲ ವುಡನ್ ವಿಂಡೋಸೇ ಕೊಟ್ಟಿರುವಂಥದ್ದು. ಇದು ರೂಮ್ ಸೈಜ್ ಬಂದ್ಬಿಟ್ಟು ಲೆಂತ್ ಬಂದ್ಬಿಟ್ಟು 11 ಫೀಟ್ ಇರುತ್ತೆ. ವಿಡ್ತ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇದು ಅಷ್ಟೇ 11 ಫೀಟ್ ಇರುತ್ತೆ. ಸೊ ಒಂದು ಗ್ರಾನೈಟ್ ಬಂದ್ಬಿಟ್ಟು 3 ಫೀಟ್ ಇರುತ್ತೆ. ಟೋಟಲ್ ಬಂದ್ಬಿಟ್ಟು 3.5 ಇರುತ್ತೆ. 11x11 ಇರುತ್ತೆ ರೂಮ್ ಸೈಜ್ ಇದು. ಸೊ 11x12 ಇದೆ ಇದು ರೂಮ್ ಸೈಜ್ ಇದು. ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಪ್ರೊವೈಡ್ ಮಾಡಿರುವಂಥದ್ದು, ವುಡನ್ ಕಲರ್ ಫಿನಿಶಿಂಗ್ ಕೊಟ್ಟಿರುವಂಥದ್ದು. ಇಲ್ಲಿ ವಾಲ್ಗೆಲ್ಲ ನೋಡ್ಬೋದು ಫುಲ್ ಟೈಲ್ಸ್ ಯೂಸ್, ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದರೆ. ಫ್ಲೋರಿಂಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದರೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಕೊಟ್ಟಿರುವಂಥದ್ದು. ಟ್ಯಾಪ್ಸ್ ಎಲ್ಲ ಡೈವಾಟರ್ ಎಲ್ಲ ಜಾಗ್ವಾರ್ ಇದು. ಇದು ಸಿಂಕ್ ಮತ್ತು ಕಮೋಡ್ ಬಂದು ಸಿಂಗಲ್ ಮೌಂಟೆಡ್ ಕಮೋಡ್ ಅದು. ಸೊ ಅದು ಬಂದ್ಬಿಟ್ಟು ಸೆರಾ ಫಿಟ್ಟಿಂಗ್ಸ್, ಡೈಸೆರಾ ಅಂತ ಹೇಳ್ಬಿಟ್ಟು ಸೆರಾ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿರುವಂಥದ್ದು. ಸೊ ಇಲ್ಲಿ ಹ್ಯಾಂಡ್ ಬೇಸಿನ್ ಪ್ರೊವೈಡ್ ಮಾಡ್ತಾರೆ. ಸೊ ಹ್ಯಾಂಡ್ ವಾಶ್ದು ಕೊಡ್ತಾರೆ. ಇಲ್ಲಿ ಇದು ಕಾಮನ್ ರೆಸ್ಟ್ ರೂಮ್. ಇದು ಕೂಡ ಹಿಡನ್ ಪ್ಲೇಸಲ್ಲಿರುತ್ತೆ. ಸೊ ಹಾಲ್ಗೆ ಡಿಸ್ಪ್ಲೇ ಆಗೋದಿಲ್ಲ. ಇದು ತುಂಬ ಹಿಡನ್ ಪ್ಲೇಸಲ್ಲಿರುತ್ತೆ ಕಾಮನ್ ರೆಸ್ಟ್ ರೂಮ್ ಕೂಡ. ಇದರಲ್ಲೂ ಕೂಡ ಸೇಮ್ ಫಿಟ್ಟಿಂಗ್ಸೇ ಪ್ರೊವೈಡ್ ಮಾಡಿದ್ದಾರೆ. ಡೈಸೆರಾ ಅಂತ ಹೇಳ್ಬಿಟ್ಟು ಸಿಂಕು ಮತ್ತು ಕಮೋಡ್ ಬಂದ್ಬಿಟ್ಟು ರಿಮೈನಿಂಗ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಪ್ರೊವೈಡ್ ಮಾಡಿದ್ದಾರೆ. ರೆಸ್ಟ್ ರೂಮ್ಸ್ ಎಲ್ಲ ಅಷ್ಟೇ ಡೀಸೆಂಟ್ ಸೈಜಲ್ಲಿರುತ್ತೆ. ಇಷ್ಟು ಇದು ಡಬಲ್ ಬೆಡ್ರೂಮ್. ಇದು ಟೋಟ್ಲಿ ಇದು ಓನರ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು, ಸೊ ಯಾರಾದರೂ ತೊಗೊಳ್ಳೋರು ಉಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇನ್ನು ರಿಮೈನಿಂಗ್ ಫ್ಲೋರ್ಸ್ ಕೂಡ ಇದೇ ಥರನೇ ಇರುತ್ತೆ. ಬಟ್ ವುಡ್ ವರ್ಕಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಮತ್ತು POP ಡಿಸೈನ್ ಎಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಇನ್ನು ರಿಮೈನಿಂಗ್ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಜಸ್ಟ್ ಹಾಗೇನೆ ತೋರಿಸ್ತೀನಿ ನಿಮ್ಗೆ ಅದು ಕೂಡ.
ಇದು ಸೆಕೆಂಡ್ ಫ್ಲೋರ್, ಇದು 2 BHK. ಸೊ ಇದು ಕೂಡ ಲಿಫ್ಟ್ ಆಪ್ಷನ್ ಇರುತ್ತೆ. ಫ್ರಂಟ್ ವಾಲ್ಗೆಲ್ಲ ಸಿಮ್ ನೋಡ್ಬೋದು, ಎಲ್ಲನೂ ಇದಕ್ಕೆ ಟೈಲ್ಸ್ ಯೂಸ್ ಮಾಡಿದ್ರು 2x4 ವೆಟ್ರಿಫೈ ಟೈಲ್ಸ್. ಇದು ಡೋರ್ಸ್ ಎಲ್ಲ ನೋಡ್ಬೋದು, ಸೇಮ್ ಡೋರ್ಸ್ ಇರುತ್ತೆ, ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಿಲ್ಲ, ಎಲ್ಲ ನೀಟಾಗಿ ಸೇಮ್ ಡೋರ್ಸ್ ಮಾಡಿದ್ದಾರೆ. ಸೊ ಇಲ್ಲಿ POP ಡಿಸೈನ್ ಮಾತ್ರ ಚೇಂಜ್ ಆಗಿದೆ. ಇಲ್ಲಿ ಕೂಡ ವುಡ್ ವರ್ಕ್ ಎಲ್ಲ ಅಬ್ಸರ್ವ್ ಮಾಡ್ಬೋದು ನೀವು. ಈ ಡಕ್ ಏರಿಯಾ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಇದಕ್ಕೆ ಡೈನಿಂಗ್ ಏರಿಯಾಗೆ, ಬಟ್ ಅಲ್ಲೇನು ಕೊಟ್ಟಿಲ್ಲ. ಸೊ ಇಲ್ಲಿ ಕೂಡ ಬಾರ್ಡ್ರೆಲ್ಲೂ ಅಷ್ಟೇ ವುಡನ್ ಫಿನಿಶಿಂಗ್ ಇದೆ. ಪೂಜಾ ರೂಮ್ ಕೂಡ ಟೀ ಕುಡ್ಡೆ ಕೊಟ್ಟಿದ್ದಾರೆ. ಸೊ TV ಯೂನಿಟ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಮೇಲ್ಗಡೆ ಫ್ರೇಮ್ ಎಲ್ಲ ಮಾಡಿಸಿಲ್ಲ ಅಷ್ಟೇ, ವುಡನ್ ಫಿನಿಶಿಂಗ್ ಫ್ರೇಮ್ ಎಲ್ಲ ಮಾಡಿಸಿಲ್ಲ. ಮಾಡ್ಯುಲರ್ ಕಿಚನ್, ಇಲ್ಲೇನು ಚೇಂಜಸ್ ಇರಲ್ಲ. ಇಲ್ಲಿ ಓನ್ಲಿ ಸ್ಟೈನ್ಲೆಸ್ ಸ್ಟೀಲ್ದು ಬಾಸ್ಕೆಟ್ಸ್ ಇರುತ್ತೆ, 10M ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿರಲ್ಲ ಅಷ್ಟೇ ಈ ಫ್ಲೋರ್ಗೆ. ಯುಟಿಲಿಟಿ ಎಲ್ಲ ಸೇಮ್ ಇರುತ್ತೆ, ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ. ಇಲ್ಲಿ 2 ರೂಮ್ ಬರುತ್ತೆ, ಸೇಮ್ ಮಾಸ್ಟರ್ ಬೆಡ್ರೂಮ್ ಇದೆ. ರೂಮಲ್ಲಿ ಏನು ಡಿಫ್ರೆನ್ಷಿಯೇಟ್ ಮಾಡಿಲ್ಲ, ಎಲ್ಲನೂ ಸೇಮ್ ವರ್ಕೇ ಮಾಡಿಸಿದ್ದಾರೆ. ಲೈಕ್ ಕಬೋರ್ಡ್ಸ್ ಆಗಲಿ, ಡ್ರೆಸ್ಸಿಂಗ್ ಯೂನಿಟ್ ಆಗಲಿ, ಬಾಲ್ಕನಿ. ಸೊ ಬಾಲ್ಕನಿ ವಾಲ್ಗೆಲ್ಲ ಫುಲ್ ಗ್ರಾನೈಟೇ ಯೂಸ್ ಮಾಡಿರುವಂಥದ್ದು. ರೂಮ್ ಸೈಜಸ್ ಎಲ್ಲ ಸೇಮೇ ಇರುತ್ತೆ, ಏನೂ ಚೇಂಜಸ್ ಇರಲ್ಲ ನೋಡ್ಬೋದು. ಸೊ ಇಲ್ಲಿ ಮಾಸ್ಟರ್ ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್ ಕೂಡ ಅಷ್ಟೇ POP ಒಂದು ಮಾಡಿಸಿಲ್ಲ ಅಷ್ಟೇ, ರಿಮೈನಿಂಗ್ ಎಲ್ಲ ಸೇಮ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲನೂ ಸಪ್ರೇಟಾಗಿ ಮಾಡಿಸಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಅಷ್ಟೇ ವಿತ್ ಅಟ್ಯಾಚ್ ರೆಸ್ಟ್ ರೂಮ್. ಇದು ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಇರುತ್ತೆ, ಏನು ಫಸ್ಟ್ ಫ್ಲೋರಲ್ಲಿ ನೋಡೋದಲ್ಲ, ಸೇಮ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ಗೂ ಸೇಮ್ ಫಿಟ್ಟಿಂಗ್ಸ್ ಇರುತ್ತೆ, ಏನು ಚೇಂಜಸ್ ಮಾಡಿಲ್ಲ. ಸೊ ಇದು ಕಾಮನ್ ರೆಸ್ಟ್ ರೂಮ್. ಇದು ಸೊ ಇಲ್ಲೂ ಕೂಡ ನೋಡ್ಬೋದು, ರೆಸ್ಟ್ ರೂಮ್ ಸೈಜಸ್ ಎಲ್ಲ ಅಷ್ಟೇ ಇದು ಸೇಮ್ ಒಂದೇ ಸೈಜಲ್ಲಿರುತ್ತೆ, ಎಲ್ಲ ಡೀಸೆಂಟ್ ಸೈಜಲ್ಲಿರುವಂಥದ್ದು. ಇಷ್ಟು ಇದು ಸೆಕೆಂಡ್ ಫ್ಲೋರಲ್ಲಿ ಇದೆ. ಸೆಕೆಂಡ್ ಫ್ಲೋರಲ್ಲಿ 2 BHK ಯೂನಿಟ್ ಇದು. ಸೊ ಈ ಮನೆಗೆ ಎಲ್ಲ 25,000 ರೆಂಟ್ ಬರುತ್ತೆ. ಫಸ್ಟ್ ಫ್ಲೋರ್ಗೆ ಮಾತ್ರ ಒಂದು 28,000 ಬರುತ್ತೆ. ಸೊ 2 ಮನೆಗೆ ಇನ್ಕ್ಲೂಡಿಂಗ್ ಕಾರ್ ಪಾರ್ಕಿಂಗ್ ಕೊಟ್ಟರೆ ಸೊ ಒಳ್ಳೆ ರೆಂಟ್ ಕೂಡ ಫ್ಲೆಕ್ಚ್ ಆಗುತ್ತೆ ಇದು. ಸೊ ಒಳ್ಳೆ ರೆಂಟಲ್ ಡಿಮ್ಯಾಂಡ್ ಕೂಡ ಇದೆ ಸೊ ಏರಿಯಾಗೆ. ಇದು 3rd ಫ್ಲೋರ್, ಇದು ಕೂಡ ಅಷ್ಟೇ ಸೇಮ್ ವರ್ಕ್ ಇರುತ್ತೆ, ಏನೋ ಇದು ಕ್ವಶನ್. ಸೆಕೆಂಡ್ ಫ್ಲೋರ್ ನೋಡೋದವಲ್ಲ, ಸೇಮ್ ಅದೇ ಥರನೇ ಇದು ಕೊಟ್ಟಿರುವಂಥದ್ದು. ಡೋರ್ಸ್ ಎಲ್ಲ ನೋಡ್ಬೋದು, ಎಲ್ಲ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ. ಸೊ TV ಯೂನಿಟ್ ಡಿಸೈನ್ ಎಲ್ಲ ಸ್ವಲ್ಪ ಚೇಂಜಸ್ ಆಗಿದೆ, POP ಮಾತ್ರ ವರ್ಕ್ ಎಲ್ಲ ಚೇಂಜ್ ಆಗಿದೆ. ಇನ್ನೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, ಇನ್ನೂ ಚೇಂಜಸ್ ಮಾಡಿಲ್ಲ. ಸೊ ಹಾಲು, ರೂಮು, ಕಿಚನ್ನು, ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಇದು ಕಾಮನ್ ರೂಮ್, ಇದಕ್ಕೂ ವಿತ್ ಬಾಲ್ಕನಿ. ಇದು ಮಾಸ್ಟರ್ ಬೆಡ್ರೂಮ್, ಇದು ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ನೋಡ್ಬೋದು. ಕಾಮನ್ ರೆಸ್ಟ್ ರೂಮ್ ಇದು. ಸೊ POP ಡಿಸೈನ್ ಅಷ್ಟೇ ಚೇಂಜ್ ಆಗಿದೆ, ಪ್ಲಸ್ ಪೂಜಾ ರೂಮೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಇದು ಸೆಕೆಂಡ್ ಫ್ಲೋರ್. 3rd ಫ್ಲೋರಲ್ಲಿ 2 BHK ಇದು. ಬನ್ನಿ ಈಗ ಟೆರೆಸಲ್ಲಿ ನೋಡೋಣ. ಟೆರೆಸಲ್ಲಿ ಕೂಡ ಅಷ್ಟೇ ಸಿಂಗಲ್ ಬೆಡ್ರೂಮ್ ಪ್ರೊವೈಡ್ ಮಾಡಿರುವಂಥದ್ದು. ಸೊ ನೋಡ್ಬೋದು, ಏರಿಯಾ ಎಲ್ಲ ಕೂಡ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ. ಸೊ ನಿಮಗೆಲ್ಲ ತಿಳಿಸ್ತೀನಿ ಏರಿಯಾ ಕೂಡ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಸಿಂಗಲ್ ಬೆಡ್ರೂಮ್ ಪ್ಲಸ್ ಒಂದು ಓಪನ್ ಟೆರೆಸ್ ಬರುತ್ತೆ ಇಲ್ಲಿ. ಸೊ ಇದ್ರದ್ದು ಲಾಕ್ ಇಲ್ಲ ಸಿಂಗಲ್ ಬೆಡ್ರೂಮ್ದು. ಇದಕ್ಕೂ ಹಾಲು, ಕಿಚನ್ನು, ರೂಮು ಮತ್ತು ರೆಸ್ಟ್ ರೂಮ್ ಇದೆ. ಇದಕ್ಕೆ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಸಿಂಗಲ್ ಬೆಡ್ರೂಮ್ಗೆ. ಸೊ ಇದಕ್ಕೆ ಲಿಫ್ಟ್ ಇರೋದ್ರಿಂದ ಸೊ ಇದು ಕೂಡ ಅಷ್ಟೇ ಒಂದು 15,000 ರೆಂಟ್ ಫ್ಲೆಚ್ ಮಾಡುತ್ತೆ, ಯಾಕಂದರೆ ಓಪನ್ ಟೆರೆಸ್ ಇದೆ, ಪ್ಲಸ್ ಲಿಫ್ಟ್ ಆಪ್ಷನ್ ಕೂಡ ಇದೆ. ಸೊ ಯಾರಾದರೂ ಸ್ಟೇ ಮಾಡೋಕ್ಕೆ ಒಳ್ಳೆ ಮನೆ ಇದು. ಸೊ ಕ್ಲಾತ್ಸ್ ಎಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಏರಿಯಾ ಕೂಡ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ, ಎಲ್ಲಿ ಡೆವಲಪ್ಡ್ ಏರಿಯಾ ಮಾತ್ರ. ಸೊ ಈಗ ನಾರ್ತ್ ಬೆಂಗಳೂರಲ್ಲೇ ತುಂಬ ಫಾಸ್ಟಾಗಿ ಗ್ರೋ ಆಗ್ತಾ ಇರುವಂಥ ಲೊಕೇಶನ್ ಇದು. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸ್ ಬರುತ್ತೆ, 11B ಈ ಖಾತಾ ಪ್ರಾಪರ್ಟಿ ಬರುತ್ತೆ, ಕ್ಲಿಯರ್ ಟೈಟ್ಲ್ಸ್ ಇರುತ್ತೆ, ಅಪ್ ಟು 70% ಬ್ಯಾಂಕ್ ಲೋನ್ ಆಗುತ್ತೆ ನಿಮಗೆ. ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 2,50,00,000 ಹೇಳ್ತೀವಿ, 2 ಕೋಟಿ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಇದಕ್ಕೆ. ಮನೆಗೆ ಸೋಲಾರ್ ಇದೆ, ಪ್ಲಸ್ 2 ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಟೆರೆಸಲ್ಲಿ. ಅದಕ್ಕೆ ಮೇಲ್ಗಡೆ ಹೋಗೋಕ್ಕೆ ಐರನ್ ರಾಡ್ ಕೂಡ ಹಾಕಿದ್ದಾರೆ. ಸೊ ಅದರಲ್ಲಿ ಎದುರುಗಡೆ ಕಾಣಿಸ್ತಾ ಇದ್ದಾರೆ ಬಿಲ್ಡಿಂಗ್, ಅದು ಅಮೃತಯ ಸೆಂಟ್ರಲ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಒಳ್ಳೆ ಸ್ಕೂಲ್. ಅದು ಈಗ ರನ್ನಿಂಗ್ ಇದೆ, ಆಲ್ರೆಡಿ ಇದೆ, ಜಸ್ಟ್ ಈ ಇಯರಿಂದನೇ ಸ್ಟಾರ್ಟ್ ಆಗಿರುವಂಥ ಸ್ಕೂಲ್ ಇದು. ಮತ್ತು ಅದರ ಬ್ಯಾಕ್ ಸೈಡ್ ಬಂದ್ಬಿಟ್ಟು ನಾರಾಯಣ ಈ ಟೆಕ್ನ ಸ್ಕೂಲ್ ಅಂತ ಹಾಕ್ತಾ ಇದೆ. ಸೊ ಅಲ್ಲಿ ಈ ಅಪಾರ್ಟ್ಮೆಂಟ್ ಕಾಣಿಸ್ತಾ, ಅದ್ರ ಬ್ಯಾಕ್ ಸೈಡ್ ಒಂದು ಬ್ಲ್ಯಾಕ್ ಬಿಲ್ಡಿಂಗ್ ಕಾಣಿಸ್ತಿದೆ, ಅದು ಬಂದ್ಬಿಟ್ಟು ಅಮೆಝನ್ ಹಾರಿಜನ್ ಸತ್ವ ಅಂತ ಹೇಳ್ಬಿಟ್ಟು ಅಮೆಝನ್ ಕಂಪ್ನಿ ಇರೋದು. ಸೊ ಅದೇ ಏರ್ಪೋರ್ಟ್ ಮೇನ್ ರೋಡದು ಮತ್ತು ಮೆಟ್ರೋ ಸ್ಟೇಷನ್ ಕೂಡ ಅಲ್ಲೇ ಇರುವಂಥದ್ದು. ಇಲ್ಲಿಗೆ ಮೆಟ್ರೋ ಸ್ಟೇಷನ್ ಮತ್ತು ಏರ್ಪೋರ್ಟ್ ರೋಡ್ ಬಂದ್ಬಿಟ್ಟು 2 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇದ್ರ ಪಕ್ಕದಲ್ಲೇ ಇನ್ಫೋಸಿಸ್ಸು, ಮತ್ತು ಕೊಲ್ಲಿನ್ಸ್ ಏರೋಸ್ಪೇಸು, ಫಿಲಿಪ್ಸು, SEZ, ಭಾರತಿ ಆಕ್ಸ್, ಈ ಥರ ಒಳ್ಳೆ ಟಾಪ್ ಕಂಪ್ನೀಸ್ ಕೂಡ ಇದೆ, MNC ಕಂಪ್ನೀಸ್ ಬಂದ್ಬಿಟ್ಟು. ಕಾಲೇಜ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ ಇದೆ, ಬೃಂದಾವನ್ ಕಾಲೇಜ್ ಇದೆ, ಮಣಿಪಾಲ್ ಇದೆ, ಮತ್ತು ಸ್ಕೂಲ್ಸ್ DPSC, NPSC, ಆಕ್ಸ್ಫರ್ಡ್ ಸ್ಕೂಲು, ಅಮೃತ ಸೆಂಟರ್, ನಾರಾಯಣ ಟೆಕ್ನಸ್ಕೂ, ಈ ಥರ ಒಳ್ಳೆ ಟಾಪ್ ಸ್ಕೂಲ್ಸ್ ಎಲ್ಲ ಇದೆ. ಮತ್ತು BSF ಎಂಪ್ಲಾಯ್ಸು, CRPF ಎಂಪ್ಲಾಯ್ಸು, ಏರ್ಪೋರ್ಟ್ ಎಂಪ್ಲಾಯ್ಸು, KDBL ಇಂಡಸ್ಟ್ರಿಯಲ್ ಏರಿಯಾ ಎಂಪ್ಲಾಯ್ಸು, ಈ ಥರ ಒಳ್ಳೆ ರೆಂಟಲ್ ಬರುವಂಥ ಎಲ್ಲನೂ ಇದೆ. ಸರೌಂಡಿಂಗ್ ಅಷ್ಟೊಂದು ಡೆವಲಪ್ ಆಗಿದೆ ಏರಿಯಾ ಕೂಡ ಅದು.
ಇದು ಮತ್ತು ಇದು ಯಲಹಂಕಕ್ಕೆ ಜಸ್ಟ್ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಇಲ್ಲ 3.5 ಕಿಲೋಮೀಟರ್ಸ್ ಆಗುತ್ತೆ. ಮೆಜೆಸ್ಟಿಕ್ಗೆ 15 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇದು ಏರ್ಪೋರ್ಟ್ಗೆ ಜಸ್ಟ್ 18 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್. ಇದು ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಏನಾದರೂ ವಿಸಿಟ್ ಮಾಡಬೇಕಾದ್ರೆ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ವಿಸಿಟ್ ಎಲ್ಲ ಮಾಡ್ಬೋದು. ಇನ್ನೂ ಮಲ್ಟಿಪಲ್ ಪ್ರಾಪರ್ಟೀಸ್ ಇದೆ, ಎಲ್ಲ ತೋರಿಸ್ಕೊಡ್ತೀವಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.